ನೀವು ಹೇಳ್ತೀರಿ ಆಡಿಟ್ ಮಾಡಿಸಿದ್ದೇವೆ, ಪ್ರತಿ ವರ್ಷದ ಲೆಕ್ಕ ಎಲ್ಲ ಆಡಿಟ್ ವರದಿ ತಂದು ಕೊಡ್ತೇವೆ ಅಂತ. ಆಡಿಟ್ ವರದಿ ಕೃಷ್ಣ ಭಕ್ತರ ಲೆಕ್ಕ ಆಡಿಟ್ ವರದಿ. ಈಗ ಅನೇಕ ಜನ ಭಕ್ತರು ಕೋಟ್ಯಾನು ಗಂಟಲೆ ದುಡ್ಡು ಕೊಟ್ಟು ನಮ್ದೇನೋ ಹೆಸರು ಬೇಡಪ್ಪ, ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆ ಕಾರ್ಯ ನಡೀತೈತಿ, ಅದಕ್ಕೆ ನಾವು ಆತ್ಮಪೂರ್ವಕವಾಗಿ ನಾವು ದೇಣಿಗೆಯನ್ನು ಕೊಟ್ಟಿದ್ದೇವೆ, ಅದನ್ನು ಒಳ್ಳೆಯ ಉದ್ದೇಶಕ್ಕಾಗಿ ನೀವು ಬಳಸ್ಕೊಳ್ರಿ ಅಂತ ಕೊಟ್ಟರೆ, ನೀವು ಅದನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಅದನ್ನು ನೋಡ್ಕೊಂತ ಎಷ್ಟು ದಿವಸ ಕಣ್ಣು ಮುಚ್ಚಿ ಕುಳಿತುಕೊಳ್ಳಲಿಕ್ಕೆ ಸಾಧ್ಯ ಇದೆ? ಇದಕ್ಕೆ ಪ್ರಶ್ನೆ ಮಾಡೋಕ್ಕಾಗಿಯೇ ಇವತ್ತು ನಾವು ಕರೆದಿರ್ತಕ್ಕಂಥ ಸಭೆ ಅಲ್ಲಿದು. ಟ್ರಸ್ಟ್ನವರೇ 24ನೇ ತಾರೀಕು ಮಠದ ಆವರಣದಲ್ಲಿ ಲೆಕ್ಕ ಕೊಡ್ತೇವೆ ಬರ್ರಿ ಅಂದರು. ಯಾಕಪ್ಪ ಇವತ್ತು ಬರಬಾರ್ದು? ಇಲ್ಲೇ ನಾವೇನು ಯಾರೊಟ್ಟಿಗೆ ಜಗಳ ಮಾಡೋಕ್ಕಾಗಲಿ ಏನಾರ ಇಲ್ಲಿಂದ ಎತ್ಕೊಂಡು ಹೋಗೋಕ್ಕಾಗಲಿ ಯಾರು ಬಂದಿಲ್ಲ. ಇಲ್ಲಿ ಬಂದಿರತಕ್ಕಂಥವ್ರೆಲ್ಲರೂ ನಾವು ಕೊಟ್ಟಿರೋ ಹಣ ಸದುಪಯೋಗ ಆಗೈತೋ ಏನು ದುರುಪಯೋಗ ಆಗೈತೋ, ಸರ್ಕಾರದಿಂದ ಬಂದಂಥ ಅನುದಾನ ಯಾವ ರೀತಿ ಸದ್ಬಳಕೆ ಆಗೈತಿ ಅದನ್ನು ಸಾರ್ವಜನಿಕರಿಗೆ ಲೆಕ್ಕ ಕೊಡ್ರಪ್ಪ ಸಾಕು. ನೀವು ತಪ್ಪಾರ ಮಾಡಿರ್ರಿ ಸರಿಯಾರ ಮಾಡಿರ್ರಿ. ನಮ್ಮ ಸಮಾಜದ ಮುಖಂಡರು ಬಾವಿ ಬೆಟ್ಟಪ್ಪನವರು ಮೊನ್ನೆ ಸಭೆಯಲ್ಲಿ ಭಾಳ ಆತ್ಮದ ಒಳಗಿದ್ದಂಥ ಮಾತುಗಳನ್ನು ಹೊರಗೆ ಬಿಚ್ಚಿ ಸ್ವಚ್ಛ ಮನಸ್ಸಿನಿಂದ ಹೇಳಿದರು. ಇಲ್ಲಿ ತಪ್ಪಾಗಿರೋದು ನಿಜ, ಇವ್ರಿಗೆ ಇಷ್ಟು ಕೋಟಿ ಅವ್ಯವಹಾರ ಮಾಡಿರೋದು ನಿಜ, ಅದನ್ನು ಕ್ಷಮಿಸ್ರಿ, ಇದನ್ನು ಕ್ಷಮಿಸ್ರಿ, ಇಲ್ಲಿಂದ ಇಟ್ಟು ಹೊಸ ಲೆಕ್ಕ ತಗೊಂಡು ಮಾಡ್ಕೊಂಡು ಹೋಗೋಣ ಅಂದರೆ ನಾವು ನಿಮ್ಮನ್ನೆಲ್ಲ ಶ್ರೀರಾಮಚಂದ್ರ ಅಂತ ಹೇಳಿ ರಾಮನಿಗೆ ಎಷ್ಟು ನಿಷ್ಠೆಯನ್ನು ಭಕ್ತರು ತೋರಿಸಿದ್ರು, ಆ ನಿಷ್ಠೆಯನ್ನು ನಿಮಗೆ ತೋರಿಸಿ ನೀವು ಮಾಡ್ಕೊಂಡು ಹೋಗ್ರಪ್ಪ ಅಂತ ನಿಮ್ಮನ್ನು ಬಿಟ್ಟರೆ ನೀವು ರಾವಣಾಸುರಗಳಾಗಿ ಒಳಗ ಮೇಯ ಕಚ್ಚಿದ್ದೀರಿ ಅಂದರೆ ಮತ್ತೆ ಎಲ್ಲಿ ತನಕ ನಾವು ಸುಮ್ಮ ಕೂತ್ಕೊಳ್ಳೋದು? ನಮಗೇನು ಜ್ಞಾನ ಅಲ್ಲ, ನಮಗೇನು ಯಾರಿಗೂ ಇಲ್ಲಿಗೆ ಬಂದಿರೋರು ಯಾರಿಗೂ ತಿಳುವಳಿಕೆ ಇಲ್ಲ. ಎಷ್ಟು ದಿವಸ ಅಂತ ನಿಮ್ಮನ್ನು ನೋಡ್ಕೊಂತ ಕುಂದ್ರೋದು? ಈಗೂ ಇನ್ನೂ ಕಾಲ ಮಿಂಚು ಹೋಗಿಲ್ಲ. ಇವತ್ತು 3 ಮಠಗಳಾಗಿದ್ದಾವೆ ನಮ್ಮ. ಕೂಡಲ ಸಂಗಮದೊಂದು, ಹರಿಹರದ ಹರಪೀಠ ಒಂದು, ಇನ್ನೊಂದು ಜಮಖಂಡಿ ಹಲಗೂರು, 3 ಪೀಠ ಆಗಿದ್ದಾವೆ. ನಮ್ಮ ಭಕ್ತರ ಗುರಿ 3 ಪೀಠದ ಪೀಠಾಧಿಪತಿಗಳು ಒಟ್ಟಾಗಿ ಕೆಲಸ ಮಾಡಬೇಕು, 3 ಪೀಠದ ಟ್ರಸ್ಟಿಗಳು ಒಟ್ಟಾಗಿ ಕೆಲಸ ಮಾಡಬೇಕು. ಸಮಾಜದ ಮಕ್ಕಳಿಗೆ ಪ್ರಪ್ರಥಮವಾಗಿ ಶೈಕ್ಷಣಿಕವಾಗಿ ಮತ್ತು ವಸತಿ ಸೌಲಭ್ಯವನ್ನು ಕೊಡೋದ್ರ ಜೊತೆಗೆ ವಿದ್ಯಾಭ್ಯಾಸಕ್ಕಾಗಿ ರಾಜ್ಯದ ಪ್ರತಿಯೊಂದು ಊರಿನಿಂದ ನಮಗೆ ಬೇಕಾಗಿರೋದು, ಮಠ ಬೇಕಾಗಿರೋದು ಸಂಸ್ಕಾರ ಕೊಡಲಿಕ್ಕೆ, ಸಂಸ್ಕೃತಿಯನ್ನು ಕೊಡಲಿಕ್ಕೆ, ಈ ಮಠದ ಕಟ್ಟಕಡೆಯ ಬಡವರ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಲಿಕ್ಕೆ ಮಠ ಬೇಕಾಗಿರೋದು. ಅದಕ್ಕೆ ಇವತ್ತು ಹೊಸಳ್ಳಿಯವ್ರು ಹೋಗ್ರಿ, ಬರೀ ಕೇವಲ ಸ್ವಲ್ಪ ಜನಸಂಖ್ಯೆ ಇರುವಂಥ 3 ಹಳ್ಳಿಯಾಗದಾರವ್ರು ನಮ್ಮ ವೇಮನ ಮಠದ ಭಕ್ತಾದಿಗಳು. ಇವತ್ತು ನೋಡ್ರಿ, ಅಲ್ಲಿ ಸಾವಿರಾರು ಜನ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಮಾಡಿ ಪ್ರೈಮರಿಯಿಂದ ಹಿಡಿದು ಡಿಗ್ರಿವರೆಗೂ ಎಲ್ಲ ಶಿಕ್ಷಣ ಸಂಸ್ಥೆಯನ್ನು ತೆಗೆದು ಆ ಭಾಗದ ಮಕ್ಕಳಿಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾವು ಸುಮ್ಮನೆ ಬಂದ್ವೇನ, ಹಂಗ ದೇಣಿಗೆ ಕೊಟ್ವೇನ, ಸುಮ್ಮನೆ ನಮ್ಮಷ್ಟಿ ನಾವು ಓದ್ವೇನ ಅಂದರೆ ಕೊಡುವಂಥ ಕೈ ಸ್ವಚ್ಛವಾಗಿದ್ದವು, ಅದನ್ನು ಇಸ್ಕೊಂಡು ಸದ್ಬಳಕೆ ಅಂತ ಮಾಡೋ ಕೈ ಅಪವಿತ್ರ ಆಗಿರೋದ್ರಿಂದ ಇವತ್ತು ಈ ಸಂದರ್ಭ ಉದ್ಭವ ಆಗೈತಿ. ಮಾನ್ಯ ಉಮಾಪತಿಯವರಿಗೆ ನಾನು ಈ ಮೂಲಕ ಅವ್ರ ಹಿರಿಯರು, ಅವರು ಎಲ್ಲರೂ ತಿಳ್ಕೊಂಡಿದ್ದಾರೆ, ಬರೀ ನಾವೊಬ್ಬರೇ ಅಲ್ಲ. ಉಮಾಪತಿ ಸ್ವಲ್ಪ ಸಮಾಜದ ಬಗ್ಗೆ ಅತಿ ಹೆಚ್ಚು ಕಳಕಳಿಯನ್ನು ಇಟ್ಕೊಂಡು ಈ ಸಮಾಜದ ಸಂಘಟನೆಗೆ ಒತ್ತು ಕೊಡುವಂಥ ಮನುಷ್ಯ. ಅವನಿಗೆ ಯಾವುದೇ ರೀತಿಯ ಇಲ್ಲಿಂದ ತಗೊಂಡೋಗಿ ಅವನ ಮಂತ್ರಿನ ನಡೆಸ್ಕೊಳ್ಳೋಂಥದ್ದು ಯಾವ ಇದೂ ಇಲ್ಲ. ಹಾಗಾಗಿ ಒಳ್ಳೆಯವರು ಅಂತ ತಿಳ್ಕೊಂಡಿದ್ವಿ. ಉಮಾಪತಿ ಸ್ವಚ್ಛ ಇರ್ಬೋದು, ಉಮಾಪತಿ ಕೈ ಕೆಳಗೆ ಕೆಲಸ ಮಾಡೋರದಾರಲ್ಲ ನನ್ನಂತರು, ನಾವು ಸುಮ್ಮನೆ ಚೋರ್ ಬುದ್ಧಿ ಮಾಡ್ಕೊಂತ ನಾವು ಹೋಗ್ತಾ ಇದ್ದೀವಿ. ಆ ಉಮಾಪತಿ ಅದನ್ನು ಕ್ಷಮಿಸ್ಕೊಂತಾನೆ ಹೋಗ್ತಾ ಇದ್ದೀವಿ. ಇದು ಯಾವ ಪುರುಷಾರ್ಥಕ್ಕೆ ಬೇಕಿದು? ಈ ವ್ಯವಸ್ಥೆ ಇಷ್ಟೆಲ್ಲ ಪ್ರಜ್ಞಾವಂತರಿದ್ದು ಎಲ್ಲರ ಕಣ್ಣಿಗೂ ಮಣ್ಣರಿಸ್ತಾರೆ ಅಂದರೆ ಮತ್ತು ನಾವು ಇದ್ದು ಸತ್ತಂಗೆ ಇಲ್ಲ. ಈ ಸಮಾಜದಲ್ಲಿ ಯಾರು ಬರಲೇಬೇಡ್ರಿ, ಏನು ಕೇಳಲೇಬೇಡ್ರಿ, ನಮ್ಮದೇ ಸರ್ವಾಧಿಕಾರ, ನಾವು ಆಡಿದ್ದೇ ಆಟ, ನಾವು ಹೂಡಿದ್ದೇ ಲಕ್ಷ್ಯ, ಇಲ್ಲಿ ಯಾರು ಬರಬೇಡ್ರಿ ಅಂತ ಹೇಳಿ ಇಲ್ಲಿ ಮಟ್ಟ ಗೇಟ್ ಹಾಕ್ಯಂದು ಕುಂತಿದ್ರಲ್ಲಪ್ಪ,
ಅದಕ್ಕೆ ನಾವ್ಯಾರು ಇಲ್ಲಿ ಒಳಗೆ ಬಂದಲ್ಲ. ಇಲ್ಲದ್ರ ಯಾವಾಗ ಬಂದು ನಿಮ್ಮನ್ನ ಹರಾಜ್ಗಿಡ್ತಿದ್ವಿ. ಆ ಕೆಲಸ ಮಾಡಬಾರ್ದು. ಇವತ್ತಲ್ಲ ನಾಳೆ ಬದಲಾವಣೆ ಹಾಕಾರ, ತಿಕ್ಕೆಂದು ಸರಿದಾರಿಗೆ ಹೋಗಾರ ಅಂತ ಹೇಳಿ ಸುಮ್ಮನಿದ್ವೇ ಹೊರ್ತು ಇಲ್ಲೇನು ಯಾರು ಅಂಜಿ ಸುಮ್ಮ ಕುಂತಿಲ್ಲ. ದಯಮಾಡಿ ಸುಮಾರು 25ರಿಂದ 26 ಕೋಟಿ ರೂಪಾಯಿ ಸರ್ಕಾರದಿಂದ ಬಂದಂಥ ಅನುದಾನ. ಆ ಅನುದಾನ ಯಾವ ಉದ್ದೇಶಕ್ಕೆ ಬಂದಿತ್ತು, ಯಾವ ಉದ್ದೇಶಕ್ಕೆ ಅದನ್ನು ಬಳಕೆ ಮಾಡಿದ್ದೀರಿ, ಇಂಥವು ಕೊಡ್ರಪ್ಪ ಲೆಕ್ಕ ನೀವು. ನಾವು ಇನ್ನೂ ಅನೇಕ ಜನ ಇವತ್ತು ಅಶೋಕ್ ಕೇಣಿ ಅವರು ಕೋಟ್ಯಾನುಗಟ್ಟಲೆ ದಾನ ಮಾಡಿದ್ದಾರೆ. 5 ಕೋಟಿ ದಾನ ಮಾಡಿದ್ದಾರೆ. ಸೊಂಟೂರು ನಾಗನಗೌಡರು ಅವರು ಕೋಟ್ಯಾನುಗಟ್ಟಲೆ ದಾನ ಮಾಡಿದ್ದಾರೆ. ಅಶೋಕ್ ಕೇಣಿ ಅವರೂ ಮಾಡಿದ್ದಾರೆ. ಹೀಗೆ ಇನ್ನು ಹೇಳ್ತಾ ಹೋದ್ರೆ ಅನೇಕ ಜನ ಅದಾರೆ. ಸಿ ಪಾಟೀಲ್ ಇರ್ಬೋದು, ಬೊಮ್ಮಾಯಿ ಅವರು ಇರ್ಬೋದು, ಮುರುಗೇಶ್ ನಿರಾಣಿ ಅವರು ಇರ್ಬೋದು, ಅರುಣ್ ಕುಮಾರ್ ಅವರು ಇರ್ಬೋದು, ಸೋಮಣ್ಣ ಬೇವಿನ ಮರದ ಇರ್ಬೋದು, ಇನ್ನೂ ಅನೇಕ ಜನ ಕಾಣದ ಕೈಗಳು ಸಾಕಷ್ಟು ಪ್ರಮಾಣದ ದೇಣಿಗೆಯನ್ನು ಕೊಟ್ಟು ಇಲ್ಲಿ ಉತ್ತರೋತ್ತರವಾಗಿ ಮಠ ಬೆಳೀಲಿ ಅಂತ ದೇಣಿಗೆ ಕೊಟ್ಟರೆ ನೀವು ಅದನ್ನು ದುರುಪಯೋಗ ಪಡಿಸ್ಕೊಂತೀರಿ ಅಂದರೆ ನಿಮ್ಮಂಥ ಪಾಪಿಗಳು ಇನ್ನೊಬ್ಬರು ಈ ಭೂಮಿ ಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಪಾಪಿಗಳಿಗೆ ಪಾಠವನ್ನು ಕಲಿಸೋದೇ ಈ ಸಮಾಜದ ಮುಖ್ಯ ಗುರಿ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಬಂದಿರೋದು ನಾವು ಯಾರ ವಿರುದ್ಧನೂ ಅಲ್ಲ, ನ್ಯಾಯದ ಪರವಾಗಿ. ನೀವು ನ್ಯಾಯವಾಗಿ ಲೆಕ್ಕ ಕೊಡ್ರಿ, ಮತ್ತೆ ಮಾಡ್ಕೊಂತ ಹೋಗಲ್ಲ. ಆ ಸ್ವಾಮಿ ಪಾಪ ಆಡಳಿತಾಧಿಕಾರಿ ಅಂತ ನೇಮಕ ಮಾಡ್ಕೊಂಡಿದ್ದೀರಿ. ಸೀನಿಯರ್ ಮನುಷ್ಯ ಅವರು ಡಾಕ್ಟರ್ ರಾಜ್ಕುಮಾರ್ ಹೊನ್ನಾಳಿ ಅವರು ಸಮಾಜದ ಬಗ್ಗೆ ಕಳಕಳಿ ಇಟ್ಕೊಂಡು ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳನ್ನು ಅವ್ಯವಸ್ಥೆ ಆಗಿರೋದನ್ನು ಸರಿದಾರಿಗೆ ತರಕ್ಕೆ ಬಂದರೆ ಅವ್ರ ಮೇಲೆ ಕೈ ಮಾಡ್ತೀರಿ ಅಂದರೆ ಇನ್ನು ಯಾರನ್ನ ಬಿಡ್ತೀರಿ ನೀವು? ನಿಮ್ಮ ಮನೆಯಾಗ ನಿಮ್ಮ ಮಕ್ಕಳೇ ತಪ್ಪು ಮಾಡಿದರೆ ಅಲ್ಲಿ ಕ್ಷಮಿಸ್ಕೊಳ್ರಿ. ಇದು ಸಮಾಜದ ದುಡ್ಡು, ಸಮಾಜ ಕೇಳಕ್ಕೆ ಎಲ್ಲರಿಗೂ ಹಕ್ಕೈತಿ. ಆ ನಿಟ್ಟಿನಾಗ ನಾವೆಲ್ಲರೂ ಬಂದಿದ್ದೀವಿ. ಬಂದು ಗೌರವಯುತವಾಗಿ ಈಗೇನ ಬಿಡ್ರಿ, ನೀವು ಇವತ್ತು ಮೀಟಿಂಗಿಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿ ಸುಮ್ಮನೆ ಇಲಾಖೆಯವ್ರಿಗೆ ಒಂದು ಲೆಟ್ರ್ ಕೊಟ್ಟು, ಆ ಇಲಾಖೆಯವ್ರು ನಿಮಗೊಂದು ಶೋಕಾಸ್ ನೋಟಿಸ್ ಕೊಟ್ಟು, ಅವ್ರ ಪಾಪ ಅವ್ರ ಇಲಾಖೆಯವ್ರು ಹೇಳಿದ್ದಾರೆ ಈಗ ದಾವಣಗೆರೆ ಚುನಾವಣೆ ಇರೋದ್ರಿಂದ ಇಲ್ಲಿ ರಕ್ಷಣೆ ಕೊಡೋಕ್ಕಾಗಲ್ಲ, ತಾವು ಸೂಕ್ತ ಸಮಯ ನೋಡಿ ಮತ್ತೆ ಮುಂದುವರಿರಿ ಅಂತ ಹೇಳಿದ್ದಾರೆ. ಅದೂ ನಮಗೆ ಮಾಹಿತಿ ಐತಿ. ಪಾಪ ಇಲಾಖೆಯವರು ಅವ್ರು ಬಂದು ಶಾಂತಿಯುತವಾಗಿ ನಾವೆಲ್ಲ ಇಲ್ಲಿ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತೇವೆ ಅಂದಾಗ ಇಲಾಖೆಯವರು ಸಮಾಜದವ್ರಿಗಾಗಲಿ ಟ್ರಸ್ಟ್ನವ್ರಿಗಾಗಲಿ ಯಾರಿಗೂ ಏನು ಇಲ್ಲಿ ಯಾರಿಗೂ ಬರಬೇಡ್ರಿ ಅಂತಲೂ ಹೇಳಿಲ್ಲ, ಯಾಕೆ ಬಂದಿಲ್ಲ ಅಂತಲೂ ಕೇಳೋದಿಲ್ಲ. ಸುಮ್ಮನೆ ನಾವೆಲ್ಲ ಮಾಡೋದನ್ನ ವಿಡಿಯೋ ಮಾಡ್ಕೊಂಡು ಅವ್ರ ಇಂಟೆಲಿಜೆನ್ಸಿ ರಿಪೋರ್ಟ್ ಕೊಡೋದೇನೈತೆ ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ. ನಾವು ಬಂದಿರೋದು ಇಲ್ಲಿ ಅಹಿತಕರ ಘಟನೆ ನಡೀಲಿಲ್ದಂಗೆ ಶಾಂತಿಯುತವಾಗಿ ಹೋರಾಟ ಮಾಡೋದ್ರ ಮೂಲಕ ಸತ್ಯ ಹೊರಗೆ ಬರಬೇಕು. ಸತ್ಯ ಇದ್ದರೆ ಬಂದು ಇಲ್ಲಿ ಮಹಾಂತ ಸ್ವಾಮಿಗಳದ್ದು ಗದ್ದೆ ಐತಿ. ನಮ್ಮ ಪೀಠದ ಮೂಲ ಗುರುಗಳು ಮಹಾಂತ ಸ್ವಾಮಿಗಳು, ಅವ್ರಿಗೆ ವಿಶೇಷವಾದ ಶಕ್ತಿ ಇತ್ತು. ಆ ಶಕ್ತಿ ಅವರಲ್ಲಿ ಇದ್ದಿದ್ರಿಂದಾನೆ ಅವರು ಮನಗುಳಿಯಲ್ಲಿದ್ದಂಥ ಮಠ ಬಿಟ್ಟು ಇಲ್ಲಿ ಬಂದು ನಮ್ಮೆಲ್ಲರ ಉದ್ಧಾರಕ್ಕಾಗಿ ಭಾಳ ಅವಿರತವಾದ ಹೋರಾಟವನ್ನು ಮಾಡಿ ಪಾಪ ಅವರ ಆಯುಷ್ಯ ಮುಗೀತು. ಅವರ ಆಯುಷ್ಯ ಹೇಗೆ ಮುಗೀತು, ಅದಕ್ಕೆ ಎಷ್ಟು ಮಟ್ಟಿಗೆ ಟ್ರಸ್ಟ್ನವರು ಸ್ಪಂದನೆ ಮಾಡಿದರು. ಆ ಮಠಾಧಿಪತಿಗಳ ಒಂದು ಲೆಟ್ರ್ ಬರೆದಿಟ್ಟಿದ್ದಾರೆ. ಯಾರು? ಡಾಕ್ಟರ್ ಮಹಾಂತ ಸ್ವಾಮಿಗಳು. ಅವರಿಗೆ ಕೊಟ್ಟಂಥ ಕಿರುಕುಳ ಏನು, ಅವರನ್ನು ನಡೆಸ್ಕೊಂಡಂಥ ರೀತಿ ಏನು, ಇವೆಲ್ಲವೂ ಸ್ಪಷ್ಟವಾಗಿ ಅವರ ಬರೆದಿಟ್ಟು ಹೋಗಿದ್ದಾರೆ. ಈಗ ಅವರಂತೂ ಬಂದು ಹೇಳೋಕ್ಕಿಲ್ಲ, ಅವ್ರು ಬರೆದಿರ್ತಕ್ಕಂಥ ಪ್ರತಿಗಳು ಅವು ಮಾತಾಡ್ತಾವೆ. ತಾವೆಲ್ಲರೂ ಆಮೇಲೆ ನಮ್ಮ ಮುಖಂಡರುಗಳು ಅದನ್ನು ಎಲ್ಲರ ಗಮನಕ್ಕೂ ತರ್ತಾರೆ. ಸರಿಯಾದ ತಪ್ಪ್ಯಾದ ಅನ್ನೋದು ನೀವೇ ಪರಿಶೀಲನೆ ಮಾಡ್ಕೊಳ್ಳಿ. ಇಲ್ಲಿ ನಡೀತೈತಿ ಅವ್ಯವಹಾರ, ಇಲ್ಲಿ ನಡೀತೈತಿ ಒನ್ ಮ್ಯಾನ್ ಶೋ. ನಮಗೆ ಒನ್ ಮ್ಯಾನ್ ಶೋ ಬೇಕಾಗಿಲ್ಲ, ಡಿಕ್ಟೇಟರ್ಶಿಪ್ಪು ಬೇಕಾಗಿಲ್ಲ. ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗುವಂಥ ವ್ಯವಸ್ಥೆ ಬೇಕು. ಆ ವ್ಯವಸ್ಥೆ ಸಲುವಾಗಿಯೇ ಇಷ್ಟೆಲ್ಲ ಜನ ಇವತ್ತು ಅನಿವಾರ್ಯವಾಗಿ ಸೇರೋಂಥ ಪರಿಸ್ಥಿತಿ ಬಂದೈತಿ. ಹಾಗಾಗಿ ಇಲ್ಲಿ ಯಾರ ಮೇಲೆ ಯಾರಿಗೂ ಕೈ ಮಾಡೋದಾಗಲಿ, ಯಾರು ಸುಳ್ಳು ಯಾರ್ದೋ ಮುಖಂಡರ ಬಗ್ಗೆ ಕೂಗೋದಾಗಲಿ ಏನೂ ಮಾಡೋದು ಬೇಡ. ಅವರು ಪ್ರಾಮಾಣಿಕರಾಗಿದ್ರೆ ಬಂದು ಇಲ್ಲಿ
ಮಹಾಂತೇಶ್ವರ ಸ್ವಾಮಿಗಳು ಗತಿ ಐತಿ, ಅಲ್ಲಾರ ಪ್ರಮಾಣ ಮಾಡಲಿ, ಇಲ್ಲ ಧರ್ಮಸ್ಥಳಕ್ಕಾರ ಬರಲಿ, ಇಲ್ಲದ್ರ ಕೊಟ್ಟೂರಿಗಾರ ಬರಲಿ, ಇಲ್ಲ ಅವ್ರಿಗೆ ಯಾವ ದೇವ್ರು ಹಿಡಿಸ್ತತ, ಚೌಡವ್ವ, ದುರ್ಗವ್ವ, ಕರಿಯವ್ವ, ಮರಿಯವ್ವ ಎಲ್ಲವಕ್ಕೂ ಹೋಗೋಣ. ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲೇ ಹೋಗೋದು. ಯಾಕಾರ ತಯಾರಾಗಬೇಕಲ್ಲಪ್ಪ. ನೀನು ಕಳ್ಳ ಅಂತ ನಾನು ಬಟ್ ಮಾಡಿ ತೋರಿಸಿದ ಮೇಲೆ ನಾನು ಕಳ್ಳ ಅಲ್ಲ ಅಂತ ಸಾಬೀತುಪಡಿಸೋದು ನಿನ್ನ ಜವಾಬ್ದಾರಿ ಅಲ್ಲಪ್ಪ. ನಿನ್ನ ಜವಾಬ್ದಾರಿ ಜಾಗದಾಗಿರೋದ್ರಿಂದ ನಿಮ್ಮನ್ನು ಕೇಳ್ತಾ ಇದ್ದೀವಿ. ಬೇರೆ ಯಾರನ್ನಾರ ಕೇಳೋಕ್ಕತ್ತ, ಅದೇಗೆ ಹೋಗಾರ ಬೀದಾಗ ಹೋಗಾರನ್ನ ಕೇಳೋಕ್ಕತ್ತ. ಅದಕ್ಕೆ ದಯಮಾಡಿ ಇದು ಇಲ್ಲಿಗೆ ಮುಟ್ಟುಕೊಳ್ಬೇಕು. ವ್ಯವಸ್ಥೆ ಸರಿದಾರಿಗೆ ತಂದ್ಕೊಂಡು ಮತ್ತೆ ಮುಂದೆ ಉತ್ತರೋತ್ತರವಾಗಿ ಮಠ ಬೆಳಿಬೇಕು ಅನ್ನೋ ಅಭಿಲಾಷೆ ಭಕ್ತರಿಗಂತೂ ಐತಿ. ನೀವು ಟ್ರಸ್ಟಿಗಳಿಗೆ ನಿಮ್ಮ ಆತ್ಮ ನೀವು ಕೇಳ್ಕೊಳ್ರಿ, ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ರಿ. ನಾವು ಇಡ್ತಕ್ಕಂಥ ಹೆಜ್ಜೆ ಸರಿಯಾಗೈತೋ, ನಾವು ಇಡ್ತಕ್ಕಂಥ ಹೆಜ್ಜೆ ತಪ್ಪು ದಿಕ್ಕಿನಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇತ್ತೋ, ಅದನ್ನು ನಿಮ್ಮ ಆತ್ಮಾವಲೋಕನ ನೀವೇ ಮಾಡ್ಕೊಂಡು ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಒಳ ಮನಸ್ಸು ಅನ್ನೋದು ಇದ್ದೇ ಇರ್ತೈತಿ. ನಿಮ್ಮ ಮನಸ್ಸನ್ನ ನೀವೇ ಕೇಳ್ಕೊಳ್ರಿ. ನಾನೇನು ಇಲ್ಲಿಂದ ತಗೊಂಡೋಗಿ ಏನಾರ ಮಾಡಿದೇನೋ, ಏನೋ ಇಲ್ಲಿಗೆ ತಂದು ಹಾಕಿದೇನೋ. ಈ ಟ್ರಸ್ಟಿಗಳು ಅದಾರ ಕಂಡುಬಿಟ್ರದ ಮಣ್ಣಿಂದ ಇವ್ರಿಗೆ ನಾಯಿ ಹೆಂಗೆ ಹೀದು ಮರಿಗಳು ಬಿಟ್ಟು ಹೊಕ್ಕತ್ತಲ್ಲ, ಹಂಗೆ ಬಿಟ್ಟು ಹೋಗ್ಬಿಟ್ರು. ಅವರು ಜನ್ಮ ಕೊಟ್ಟವರು. ಇವು ಈಗ ಕಣ್ ತಕ್ಕಂದು ಸುಮ್ಮನೆ ಹಾಲು ಕುಡಿದೆ, ಅದನ್ನು ಮಾಡಿದೆ, ಇದನ್ನು ಮಾಡಿದೆ ಅಂದು ಒಳಗೆ ಹೊಕ್ಕಂದು ಮೇಯಕ್ಕೆ ಹಚ್ಬಿಟ್ಟರು. ಈ ವ್ಯವಸ್ಥೆ ಎಲ್ಲಿ ತನಕ ನೋಡ್ಕೊಂಡು ನಾವು ಸುಮ್ಮನೆ ಇರಬೇಕು? ಇದು ಸರಿನಾ? ಇದನ್ನು ಪ್ರಶ್ನೆ ಮಾಡಿದ್ರೆ ತಪ್ಪ. ಇದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಿ ಡಾಕ್ಟರ್ ರಾಜ್ಕುಮಾರ್ ಮೇಲೆ ಕೈ ಮಾಡಿದರು, ದುಡಾಡಿದ್ರು. ಅವ್ರಿಗೇನು ಪಾಪ, ಅವ್ರಿಗೇನು ಮೆಟ್ಟು ಕೆಟ್ಟೋಗೈತಿ. ಅವರು ದಿವಸಕ್ಕೆ 10,000 ಅಲ್ಲ 15,000 ದುಡಿಯುವಂಥ ಶಕ್ತಿನ ಅವ್ರಿಗೆ ಕೊಟ್ಟಿದ್ದಾನೆ. ಅವರು ಇವತ್ತು ಒಳ್ಳೆ ಆರೋಗ್ಯವನ್ನು ಕೊಡೋದ್ರ ಜೊತೆಗೆ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಇಲ್ಲೆಲ್ಲ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂತೀವಿ ಅಂತ ಹೇಳಿ ಬಂದರೆ ಅವ್ರನ್ನ ನೀವು ಎದುರಿಸಿ ಕಳಿಸ್ತೀರಿ ಅಂದ್ರೆ ಇದು ಎಷ್ಟು ಮಟ್ಟಿಗೆ ಸರಿ? ನೀವು ವಿಚಾರ ಮಾಡ್ಕೊಳ್ರಿ. ಇದು ಬೇಡ ಅನ್ನೋದಾದರೆ ಒಂದು ದಿವಸ ನಿಗದಿ ಮಾಡಿರಿ. ಪಾರದರ್ಶಕವಾಗಿ ನೀವಿದ್ರೆ ಬಹಿರಂಗವಾಗಿ ಬಂದು ಸಮಾಜದ ಮುಂದೆ ನೀವು ತಪ್ಪು ಒಪ್ಕೊಂತೀರೋ ಬಿಡ್ತೀರೋ ನಮಗಂತೂ ಗೊತ್ತಿಲ್ಲ. ಆದರೆ ಉಮ್ಮಣ್ಣವ್ರಿಗೆ ಇನ್ನೊಂದು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಉಮಾಪತಿಯವರೇ, ನೀವು ಸಚ್ಚಾರಿತ್ರ್ಯ ಉಳ್ಳವರು, ಯಾವುದೇ ಕಳಂಕ ಇಲ್ದವ್ರು ಆಗಿರ್ಬೋದು. ಆದರೆ ನಾನು ಮಾಡೋ ತಪ್ಪನ್ನು ನೋಡ್ತಾ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ನಾನು ಮಾಡೋ ತಪ್ಪಿನಲ್ಲಿ ನೀವು ಭಾಗಿದಾರ. ಬರೀ ಒಮ್ಮಣ್ಣ ಒಬ್ಬನ ಮಾಡಿದ್ದಾನೆ, ಇನ್ನೊಬ್ಬನ ಯಾವನ ಮಾಡಿದ್ದಾನೆ ಅಂತ ನಾವು ಯಾರ ಮೇಲೂ ಬೆಟ್ ತೋರಿಸೋದಿಲ್ಲ. ನಮಗೆಲ್ಲರಿಗೂ ನಂಬಿಕೆ ಇರೋದು ಉಮಾಪತಿ ಮೇಲೆ. ಉಮಾಪತಿನ ಬಂದು ಯಾಕೆ ಎಲ್ಲ ಸಮಸ್ಯೆನ ಇತ್ಯರ್ಥ ಮಾಡಬಾರ್ದು? ಏನು ವ್ಯಾಪಾರ ಮಾಡೋಕ್ಕೆ ಇನ್ನೂ ಸಾಕಷ್ಟು ದಿವಸ ಅದಾವು, ಮಾಡ್ಬೋದು. ಇವತ್ತು ಕರೆ ಕೊಟ್ಟಿರೋರು ಅವರು, ಇವತ್ತು ಕರೆ ಕೊಟ್ಟು ಇವತ್ತು ಬಂದಿಲ್ಲ ಅಂದರೆ ಅರ್ಥ ಏನು? ಇದನ್ನು ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾಯಿದ್ದೀನಿ. ಈ ದಿಕ್ಕು ತಪ್ಪಿಸೋ ಕೆಲಸ ಬಿಡ್ರಿ, ಸಾಕು. ಈ ತೆರೆಮರೆಯಲ್ಲಿ ಆಟ ಆಡೋದು ಇದು ಯಾರಿಗೂ ಶೋಭೆ ತರುವಂಥ ಜಾಯಮಾನ ಅಲ್ಲ. ಆದ್ದರಿಂದ ತಾವು ಸಚ್ಚಾರಿತ್ರ್ಯ ಉಳ್ಳವರು, ಪ್ರಾಮಾಣಿಕರು, ಯಾವುದೇ ಹಣನ ದುರುಪಯೋಗ ಮಾಡಲಿದ್ದಂಥವ್ರು ಎಲ್ಲರೂ ಬಂದು ಲೆಕ್ಕ ಕೊಡ್ರಪ್ಪ. ನಿಮಗೆ ಮಠದ ವತಿಯಿಂದ, ಸಮಾಜದಿಂದ, ಭಕ್ತರ ವತಿಯಿಂದ ದೀರ್ಘದಂಡ ನಮಸ್ಕಾರ ಹಾಕಿ ನಿಮ್ಮನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕೆ ನಾವೇ ಮತ್ತೆ ನಿಮಗೆ ಚಾಲನೆ ಕೊಡ್ತೇವೆ. ನೀವು ಒಳ್ಳೆ ಕೆಲಸ ಮಾಡಿರಿ. ಇಂಥದ್ದು ಮಾಡೋಕೆ ಹಚ್ಚಿದ್ರೆ ಮತ್ತೆ ಕೇಳಲೇಬೇಕಾಗತ್ತೆ, ಅನಿವಾರ್ಯ, ನಾವು ಕೇಳ್ತೇವೆ. ಅದರಿಂದ ಈಗ ಮಠದ ಟ್ರಸ್ಟಿಗಳು ಏನು ಬರೀ ದಾವಣಗೆರೆ ಇರಬೇಕು ಅಂತ ಬಯಲಾದಾಗ ಐತೇನು? ಈ ಮಠದ ಬಯಲಾನ ಎಂದಾದರೂ ಭಕ್ತರಿಗೆ ಒಂದು ದಿವಸ ಆದರೂ ತೋರಿಸಿದ್ದೀರೇನು? ಅದು ಏನಾಯ್ತು ಕೇಳಿ, ಎಂದಾದರೂ ಭಕ್ತರಿಗೆ ತೋರಿಸಿದ್ದೀರೇನು? ಸ್ವಾಮಿಗಳು ಯಾವ್ದಾರ ಒಂದು ಭಕ್ತರ ಮನೆಗೆ ಹೋಗ್ಬೇಕು ಅಂದರೆ ಮಠದ ಟ್ರಸ್ಟಿಗಳು ಅನುಮತಿ ಕೊಟ್ಟ ಮೇಲೆ ಹೋಗ್ಬೇಕಂತ ನಾವು 100 ಸರಿ ಕರೆಕ್ಟ್ ಬಂದಿದ್ದೇವೆ ನಮ್ಮ ಕಾರ್ಯಕ್ರಮಕ್ಕೆ. ಈಗಿರೋ ಸ್ವಾಮಿಗಳನ್ನ ನಾವು ಸ್ವಾಮಿಯವ್ರ ತಪ್ಪು ಅಂತ ಹೇಳೋದಲ್ಲ, ಕಮಿಟಿಯವರು ಅವ್ರನ್ನ ಆ ರೀತಿ ಬಂಧನದಾಗ ಇಟ್ಕೊಂಡು ಹಿಂಗೆ ಆಟ ಆಡಿಸ್ಕೊಂತ ಕೂತ್ಕೊಂಡ್ರೆ ಮಠ ಯಾವಾಗಪ್ಪ ಉಮ್ಮಣ್ಣ ಅಭಿವೃದ್ಧಿ ಆಕತಿ? ನಿನಗೆ ಉಮ್ಮಣ್ಣ ಅಂದು ನಮ್ಮ ಬಾಯ ಹೊಲಸಲ್ಲಪ್ಪ. ನಮ್ಮನ್ನು ಬೇರೆ ಬೇರೆ ಭಾಷೆ ಬಳಸೋಕ್ಕೆ ಬಿಡಬೇಡಪ್ಪ ಉಮ್ಮಣ್ಣ. ದಯಮಾಡಿ ನೀವು ದೊಡ್ಡ ಮನುಷ್ಯ ಇದೆಯಾ ಅಂತ ಈಗೂ ಅನ್ಕೊಂಡಿದ್ದೀವಿ. ನೀವು ದೊಡ್ಡನಾಗಿರು, ದೇವರು ನಿನಗೆ ಸದ್ಬುದ್ಧಿಯನ್ನು ಕೊಡಲಿ. ಈ ಮಠದ ವ್ಯವಸ್ಥೆಯಿಂದ ಉಮ್ಮಣ್ಣ ದೂರ ಇದ್ರೆ ಮಠ ಚೆನ್ನಾಗಿ ಬೆಳಿತೈತಿ ಅನ್ನೋ
ಅಭಿಪ್ರಾಯ ಭಾಳ ಜನರ ಮನಸ್ಸಿಗೆಲ್ಲ ಬಂದ್ಬಿಟ್ಟೈತಿ. ನೀನ ಬರೇ ದಾವಣಗೆರೆನ ಕಟ್ಕೊಂಡು 8 ಜನ ಟ್ರಸ್ಟಿಗಳನ್ನ ಬರೇ ಅವ್ರನ ಹರಿಹರ ತಾಲೂಕಿನವ್ರು ಯಾರು ಇಲ್ಲ, ಹೊನ್ನಾಳಿ ತಾಲೂಕಿನವ್ರನ್ನ ಅದು ಅಡ್ಮಿನಿಸ್ಟ್ರೇಟರ್ ಅಂತ ಅದು ಮನೆ ನೇಮಕ ಮಾಡ್ಕೊಂಡಿವಿ. ರಾಣೆಬೆನ್ನೂರವ್ರು ಯಾರು ಇಲ್ಲ, ರಾಣೆಬೆನ್ನೂರ ರಾಜಣ್ಣನ ಸುಮ್ಮನೆ ಹಂಗೆ ಗೌರವ ಸಲಹೆಗಾರ ಅಂತ ತಗೊಂಡಿದ್ದಾರೆ. ಇನ್ನೊಬ್ಬನ ಯಾರನ್ನ ಹಂಗೆ ಗೌರವ ಕಾರ್ಯಾಧ್ಯಕ್ಷರು ಅಂತ ತಗೊಂಡಿದ್ದಾರೆ. ರಿಕಾರ್ಡ್ನಾಗ ತೋರ್ಸಕ್ಕೆ ಯಾರಿಗೆ ಬರೋದಿಲ್ಲಪ್ಪ. ಬಾರಪ್ಪ, ನಾವು ನಮ್ಮ ಕಡೆಗೆ ಏನಾರ ನೀವು ಜವಾಬ್ದಾರಿ ಈ ಸಮಾಜದವ್ರ ಕಡೆಗೆ ಕೊಟ್ರ 1-2 ವರ್ಷದಲ್ಲಿ ಇಲ್ಲಿ ಸರಿಯಾದ ವ್ಯವಸ್ಥೆಯನ್ನು ಮಾಡಲಿಲ್ಲದ್ರೆ ನಾವು ಈ ಸಮಾಜದ ಭಕ್ತರಲ್ಲ ನಾವು ಅವ್ರಂಗ ಅಪವಿತ್ರರು ಅಂತ ನೀವು ಅವಾಗ ನಮ್ಮನ್ನು ಪ್ರಶ್ನೆ ಮಾಡುವಂತ್ರಿ. ಇಲ್ಲಿ ಬೇಕಾಗಿರೋದು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಬಂದಂಥ ದೇಣಿಗೆಯ ಹಣವನ್ನು ಸದುಪಯೋಗ ಪಡಿಸಿಕೊಂಡು ಸಮಾಜದ ಮಕ್ಕಳಿಗೆ, ಸಮಾಜದ ಉದ್ಯೋಗ ಇಲ್ಲದವ್ರಿಗೆ, ಸಮಾಜದಲ್ಲಿ ಯಾವುದಾದ್ರೂ ಒಂದು ಉದ್ಯೋಗ ಸಿಗ್ತದೆ ಅಂದ್ರೆ ಅವನಿಗೆ ಕೆಲಸ ಕೊಡೋದ್ರ ಮುಖೇನ ಇವತ್ತು ಅಂಥ ಕೆಲಸ ಮಾಡಿರಿ. ಅದಕ್ಕೆ ಬೇಕಾಗಿರೋದು ಮಠ. ಬರೇ ಒಂದು 10-15 ಎಕರೆ ಆ KID ಸ್ಯಾಂಕ್ಷನ್ ಮಾಡಿಸ್ಕೊಂಡು ಯಾರು ಇವ್ರು ದುಡ್ಡು ಹಾಕಿರೋರು ಯಾರು ಇಲ್ಲ, ಸೋರ್ತಾರಷ್ಟ. ಕೇಳ್ರಿ, ಉಮಾಪತಿ ಕೋಟಿ ಗಂಟೆ ಹಾಕಿದಾನಂತ. ಅವ್ರ ಮನೆಯಾಗ ಅವ್ರ ಕುಟುಂಬದವ್ರ ಮೊನ್ನೆ ಡಿವೈಡ್ ಆದ್ರಂತ. ಅವ್ರ ತಮ್ಮಗಳು ಹೇಳ್ತಿದ್ರಂತ, ನಮ್ಮ ಮಣ್ಣು ಒಯ್ದು ಎಲ್ಲ ದುಡ್ಡು ಮಠಕ್ಕೆ ಹಾಕಿಬಿಡೋದನ ಅಂತ. ಅಯ್ಯೋ ಶಿವ, ಇನ್ನು ಆ ಸ್ಥಿತಿಗೆ ಇನ್ನು ಮಠನೂ ಬಂದಲ್ಲ, ಆ ಸ್ಥಿತಿಗೆ ಇನ್ನು ಸಮಾಜನೂ ಬಂದಲ್ಲ. ಕೂಲಿ ಮಾಡಾದ್ರೂ ₹1 ಕೊಡ್ತಾರೆ. ಯಾರು ಇಲ್ಲಿಂದ ಕೈ ಕೆಳಗೆ ಮಾಡಿ ಬೇಡ ಅಂತವ್ರು ಯಾರೂ ಇಲ್ಲ. ಆದ್ರಿಂದ ತಡಿ ಆಮೇಲೆ ನಿನ್ನ ಕೈಯಾಗ ಫೋನ್ ಬಂದಾಗ ನಿನಗೇನು ತಿಳಿತದ ಅದು ನೀನು ಹೇಳುವಂತೆ. ಆದ್ರಿಂದ ದಯಮಾಡಿ ಇನ್ನೂ ಕಾಲು ಮಿಂಚಿಲ್ಲ, ಬಂದು ಒಳ್ಳೆ ನುಡಿಯನ್ನು ಇಟ್ಕೊಂಡು ಒಳ್ಳೆ ಮನಸ್ಸಿನಿಂದ ಬಂದು ಲೆಕ್ಕ ಕೊಡೋದ್ರ ಮೂಲಕ ಈ ಗೊಂದಲಕ್ಕೆ ತೆರೆ ಎಳೀರಿ. ಈ ವ್ಯವಸ್ಥೆ ಸರಿಯಲ್ಲ. ಅನೇಕ ಜನ ಭಕ್ತಾದಿಗಳು ಕೊಟ್ಟಂಥ ಆಸ್ತಿಗಳು ಅವು ಎಲ್ಲಿ ತನಕ ಯಾರ್ಯಾರ ಹೆಸರಿಗಿದ್ದು. ಮಾಜಿ ಮಂತ್ರಿಗಳಾದಂಥ ಶಿವಪ್ಪನವರು ಅವರು 5 ಎಕರೆ ಜಮೀನು ಕೊಟ್ಟಿದ್ರು. ಅದ್ರಾಗ 2 ಎಕರೆ ಟ್ರಸ್ಟಿಗೆ ಮಾಡಿಸಿ, 3 ಎಕರೆ ಬಾವಿ ಬೆಟ್ಟಪ್ಪನ ಮಗಳ ಹೆಸರಿಗೆ ಮಾಡಿಸಿ, ಈಗ ಮೊನ್ನೆ ಇದು ಗೊಂದಲ ಜಾಸ್ತಿ ಆಯ್ತಲ್ಲ, ಇನ್ನು ನಾವು ಈಗ ಉಳಿಗಾಲಲ್ಲ ಅಂದು ಈಗ 1.5 ತಿಂಗಳಾಗೈತಿ ವಾಪಸ್ ಈಗ ಮಠಕ್ಕೆ ಕೊಟ್ಟದ. ಅವನೇನ ಇನ್ನೂ ಸತ್ತಿಲ್ಲ ಬೆಟ್ಟಪ್ಪ, ಅವನೇನ ಇನ್ನೂ ಬೆಟ್ಟಪ್ಪ ಸತ್ತಿಲ್ಲ. ಯಾಕೋ ಬೆಟ್ಟಪ್ಪ ಜೀವಂತ ಇದ್ದಾಗ ಮಗಳಿಗೆ ಹೇಳಿ ಮಾಡಿಸ್ಕೊಟ್ಟದ. ಅವನಿಗೂ ಅಭಿನಂದನೆ ಸಲ್ಲಿಸ್ಬೇಕಾಗಿತ್ತು ನಾವು ಬೆಟ್ಟಪ್ಪಗೆ. ಯಾಕಂದ್ರೆ ಅವನ ಸತ್ತೋಗಿದ್ರ ಅವನ ಮಗಳನ್ನ ಮತ್ತೆ ಮಾಡಿಸ್ಕೊಳ್ಳೋದು ಭಾಳ ಕಷ್ಟ ಇತ್ತು. ಆಮೇಲೆ ಸೊಂಡೂರು ನಾಗನಗೌಡರು ಅವರು 2 ಎಕರೆ ಭೂಮಿ ತಗೊಂಡು ದುಡ್ಡು ಕೊಟ್ಟಿದ್ದಾರೆ, ಖೇಣಿ ದುಡ್ಡು ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ 2 ಎಕರೆ ತಗೊಂಡು ದುಡ್ಡು ಕೊಟ್ಟಿದ್ದಾರೆ. ನಮ್ಮ ಅರುಣ್ ಕುಮಾರ್ ಮಾಜಿ ಶಾಸಕರು ಭಾಳ ಕರೆಕ್ಟಾಗಿ ಹೇಳಿದ್ರು ನೋಡ್ರಿ. ದುಡ್ಡು ತಗೊಂಡರು AC ರೂಮ್ನೇ ಕುತ್ಕೊಂಡಾರ, ದುಡ್ಡು ಕೊಟ್ಟರು ಬಂದು ಇಲ್ಲಿ ಬಿಸ್ಲಾಗ ವನವಾಸ ಅನುಭವಿಸ್ತಾ ಇದ್ದಾರೆ. ಕರೆಕ್ಟ್ ಹೇಳಿದ್ರು, ಅವ್ರಿಗೊಂದು ಧನ್ಯವಾದ. ಹಾಗಾಗಿ ಈಗೂ ಕಾಲು ಮಿಂಚಿಲ್ಲ, ಬಂದು ವ್ಯವಸ್ಥೆನ ಸರಿ ಮಾಡ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡಿದರೆ ಇಲ್ಲಿ ಬಂದಿರತಕ್ಕಂಥವ್ರು ನಿಮ್ಮ ಜೊತೆಗೂ ಕೈ ಜೋಡಿಸ್ತೆ. ಅಲ್ಲಿ ಇನ್ನೊಂದು ಲೆಕ್ಕ ಕೇಳೋ ಗುಂಪಿನ ಜೊತೆಗೂ ನಾವು ಕೈ ಜೋಡಿಸ್ತೇವೆ. ಕೊಡೋರು ಬರ್ರಿ, ತಗೋನರು ಬರ್ರಿ, ಕುಂತು ಏನೈತಿ ಏನಿಲ್ಲ ಅನ್ನೋದು ಕರೆಕ್ಟಾಗಿ ಹೇಳಿ, ನೀವು ಕಳಂಕಿತರಲ್ಲ ಅನ್ನೋದಾದ್ರೆ ನಿಮ್ಮ ಕಳಂಕ ನೀವು ತೊಳ್ಕೊಂಡು ಗಂಭೀರವಾಗಿ ನಿಮ್ಮ ದುಡಿಮೆ ನೀವು ಮಾಡಿರಿ. ಅದನ್ನು ಬಿಟ್ಟು ಗೊಂದಲಕ್ಕೆ ಹಚ್ಕೊಂಡು ಕುಂದ್ರಬೇಡ್ರಿ. ಇನ್ನುಳಿದ ಕೆಲವಾದ ನಾಯಿ ನರಿಗಳು, ಆ ನಾಯಿ ನರಿಗಳು ಸುದ್ದಿ ನಾವು ತೆಗಿಯೋಕೆ ಹೋಗೋದಿಲ್ಲ. ಅವು ಯಾವ ಕೆಲಸಕ್ಕೆ ಬರಲಿದ್ದವು, ಅವು ಸಮಾಜದ ಸೋಗಿನಿಂದ ನಾಟಕ ಮಾಡ್ಕೊಂತ ಹೊಂಟಿದ್ದಾರೆ. ಈ ನಾಟಕ ಯಾರವು ನಡೆಯಲ್ಲ. ಈ ನಾಟಕದಿಂದ ಯಾರ ಭವಿಷ್ಯನೂ ಬದಲಾವಣೆ ಆಗೋದಿಲ್ಲ. ಪ್ರಾಮಾಣಿಕವಾಗಿರ್ಬೇಕು. ಸಮಾಜದ ಕೆಲಸ ಮಾಡ್ತೀಯ ನಿಷ್ಠೆಯಿಂದ ಮಾಡು. ಬೇರೆ ಇನ್ಯಾವುದಾರ ಕ್ಷೇತ್ರದಾಗ ನೀ ಕೆಲಸ ಮಾಡ್ತೀಯ ಅಲ್ಲಿ ಏನಾರ ಮಾಡ್ಕ.
ಇಲ್ಲಿ ಬಂದು ಇದ್ರ ಜೊತೆಗೆ ಸೋಗ್ ಹಾಕ್ಯಂದು ಸುಮ್ಮನೆ ಪೋಸ್ ಕೊಟ್ಕೊಂತ ಹೋಗೋದು ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾರು ತಪ್ಪು ಮಾಡಿದಾರೋ ಅವ್ರು ತಿದ್ಕಾಳ್ರಿ. ನಾನು ಹೆಸರು ಹೇಳಕ್ಕೆ ಹೋಗೋದು, ತಪ್ಪು ಯಾರು ಮಾಡಿದಾರೋ ಅವ್ರು ತಿದ್ಕಾಳ್ರಿ. ಮೇಡಮ್ ನೀವು ಮಾಡೋದು ಸರಿ ಐತೆ ಅನ್ನೋದ್ರೆ ನೀವು ಅದೇ ದಾರಿಗೆ ಮುಂದೋಗ್ರಿ. ಅದಕ್ಕೆ ಸಮಾಜದ ಭಕ್ತರು ಒಂದು ದಿವಸ ನಿಮಗೆ ಪಾಠ ಕಲಿಸ್ತಾರೆ. ನಾವೇನು ಕಲಿಸೋದೇನು ಬೇಕಾಗಿಲ್ಲ. ಇವತ್ತು 100ಕ್ಕೆ 95ರಷ್ಟು ಜನ, ಅದರಲ್ಲೂ ಬೇರೆ ಬೇರೆ ಜಿಲ್ಲೆಯವರೆಲ್ಲರೂ ಬಂದಿದ್ದಾರೆ. ಹರಿಹರ ತಾಲೂಕಿನವರು 100ಕ್ಕೆ 95 ಜನ ಇಲ್ಲೇ ದಿವ್ಸಕ್ಕೆ 10 ಸರಿ ಓಡಾಡಿದ್ರು. ಈಗ ಮಠದ ಕಡೆಗೆ ತಿರುಗಿ ನೋಡ್ಲಿಲ್ದಂಗೆ ಹೋಗಿರೋ ಭಕ್ತರು ಎಷ್ಟೋ ಜನ. ಇದಕ್ಕೇನು ಯಾವ್ದಾರ ಒಂದು ಕುಟುಂಬದವರು ಅಲ್ಲಿಗೆ ಹೋಗ್ರಿ ಅಂತಲೂ ಹೇಳಿಲ್ಲ, ಯಾವ್ದಾರ ಒಂದು ಕುಟುಂಬದವರು ಹೋಗ್ಬೇಡ್ರಿ ಅಂತಲೂ ಹೇಳಿಲ್ಲ. ಇಷ್ಟೆಲ್ಲ ಇದ್ರು ಸುಮ್ಮನೆ ಯಾರ್ಯಾರ ಮೇಲೆ ಹೆಂಗ ಅದರಿಂದ ವ್ಯವಸ್ಥೆ ಸರಿದಾರಿಗೆ ತರಕ್ಕೆ ನೀವು ಪ್ರಯತ್ನ ಮಾಡಿ. ಮಾಜಿ ಶಾಸಕರು ಪಾಪ ನಮ್ಮ ಆಲಪ್ನವ್ರು ನೋಡ್ರಿ, ಒಂದ್ ನಿಮಿಷ, ಆಲಪ್ನವ್ರು ಬಿಸ್ಲಾಗ ಕೂತ್ಕೊಂಡಾರ ಯಜಮಾನ್ರು 75-80 ವರ್ಷ ಅವ್ರಿಗೆ ಅಂತ. ಮಂತೇಶ ಎದ್ ಬರಲಿ ಏನಪ್ಪ, ನೆಳ್ಳಾಗಿದ್ರೆ ಸುಮ್ಮನೆ ಊರಾಗಿರ್ಬೇಕತ್ತ. ದಯಮಾಡಿ ರೊಕ್ಕ ಕೊಟ್ಟೈತಪ್ಪ, ಒಟ್ಟು ಇದ್ರೆ ಬರ್ರಿ ಮಾತಾಡ್ರಿ ಅವರು. ಈಗ ನಾವು ಲೆಕ್ಕ ಕೇಳ್ತಾ ಇರೋದು ಧರ್ಮದರ್ಶಿನ. ನಮಗೆ ಪತ್ರಿಕೆಯಲ್ಲಿ ಕೂತ್ಕೊಂಡು ಲೆಕ್ಕ ಕೊಡ್ತಕ್ಕಂಥವನು ಲೂಟಿ ಹೊಡೆದ್ರು. ನಮಗೆ ಅವನು ಲೂಟಿ ಹೊಡೆದ್ರಂತ ತಗೊಂಡು ನಾವೇನು ಮಾಡೋಣಪ್ಪ? ಅವನು ಅದೇ ಕೆಲಸ ಅವನು ಅರ್ಥ ಮಾಡ್ಕೊಳ್ಳಿ. ನೀ ಲೆಕ್ಕ ಕೊಡಪ್ಪ ಅಮ್ಮಣ್ಣ, ನಾವು ನಿನ್ನಪ್ಪ ಬಿಟ್ಟಿರೋದು. ನೀನು ಯಾರನ್ನ ಹಚ್ಚಿ ನೀನು ಅಲ್ಲಿ ಕೂತ್ಕೊಂಡು ಪತ್ರಿಕೆ ಮುಖಾಂತರ ಇನ್ನೊಂದು ಯಾವುದೋ ವೇದಿಕೆ ಮುಖಾಂತರ ಅಲ್ಲೆಲ್ಲ ದಾವಣಗೆರೆ ಕೂತ್ಕೊಂಡು ಲೆಕ್ಕ ಕೊಟ್ರೆ ದಾವಣಗೆರೆಯಿಂದ ಇಲ್ಲಿಗೆ ಲೆಕ್ಕನೂ ಬರೋದಿಲ್ಲ, ನೀನೂ ಬರೋದಿಲ್ಲ. ಅದಕ್ಕೆ ಬರ್ರಿ, ಮಠಕ್ಕೆ ಬರ್ರಿ, ಎಲ್ಲರಿಗೂ ಕರೆ ಕೊಡೋಣ. ಇಲ್ಲಿ ನಾವೇನು ಯಾರು ಕೂಟಾಗೂ ಜಗಳ ಮಾಡೋಕ್ಕೆ ಯಾವುದಕ್ಕೂ ಬರೋಂಗಿಲ್ಲ. ಇಲ್ಲಿ ಬರೋದೆಲ್ಲರೂ ನಾವು ಲೆಕ್ಕ ಕೇಳ್ತೇವೆ, ನೀ ಲೆಕ್ಕ ಕೊಡಪ್ಪ. ನಿಮಗೆ ಲೆಕ್ಕ ಕೊಡೋಕ್ಕಾಗಲಿಲ್ಲ, ಪ್ರಮಾಣಕ್ಕೆ ರೆಡಿ ಆಗಿ ಪ್ರಮಾಣ ಮಾಡ್ರಿ. ನೀವು ಸಚ್ಚಾರಿತ್ರ್ಯ ಉಳ್ಳವರು, ಯಾವುದು ಅವ್ಯವಹಾರ ಮಾಡಲಿದ್ದರು ಅಲ್ಲೇ ಗದ್ಗೆ ಐತಲ್ಲ, ಗದ್ಗೀತ ಕೂತ್ಕೊಂಡು ಪ್ರಮಾಣ ಮಾಡ್ರಿ. ಅಲ್ಲಲ್ಲ ಲೆಕ್ಕ ಕೊಡಕ್ಕೆ ಮಾಡಿ ಅವರ ಮಾಂತ ಸ್ವಾಮಿಗಳ ಮೇಲೆ ಅವ್ರಿಗೆ ಕೈ ಬಿಡೋಣ. ಇನ್ನೂ ಅನೇಕ ಜನ ಮಾತಾಡೋರದಾರ. ಆಮೇಲೆ ಇನ್ನೊಂದು 2008 ಪ್ರಾರಂಭವಾದಂಥ ನಮ್ಮ ಮಠ ಇವತ್ತು 2026 ಇಲ್ಲಿಗೆ 18 ವರ್ಷಗಳ ಕಾಲ ಕೂತಾಡ್ರಪ್ಪ, 18 ವರ್ಷಗಳ ಕಾಲ ಕಳೆದ ಹೋಗೈತಿ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.